ಸಿದ್ಧಿಯನ್ನ ಪಡೆದುಕೊಂಡವ ನಾನು. ತಪಸ್ಸನ್ನ ಆಚರಿಸುವುದಕ್ಕೆ ಎರಡು ವಿಧಾನ, ಒಂದು ವರಕ್ಕಾಗಿ, ಇನ್ನೊಂದು ಸಿದ್ಧಿಗಾಗಿ. ವರವನ್ನ ಯಾರು ಪಡೆಯುತ್ತಾರೋ ಅವ್ರು ಯಾರೂ ಅಳಿತನ್ನ ಮಾಡುವುದಿಲ್ಲ. ಸಿದ್ಧಿಗಾಗಿ ಯಾರು ತಪಸ್ಸನ್ನ ಆಚರಿತಾರೋ ಅವರೆಲ್ಲ ಲೋಕ ಕಲ್ಯಾಣಕ್ಕಾಗಿಯೇ ವ್ಯವಹಾರವನ್ನು ಮಾಡುವವರು. ವಿನಾಕಾರಣವಾಗಿ ಘಟ್ಟವನ್ನು ಬಿಟ್ಟು ಗುಡ್ಡೆಯಲ್ಲಿ ಏರಿ ತಪಸ್ಸಿನ ಮೂಲಕವಾಗಿ ಸಿದ್ಧಿಯನ್ನು ಪಡೆದವನಲ್ಲವೇ ಅಲ್ಲ. ಹಾಗಂತ ಸಿದ್ಧಿಯ ಮೂಲಕವೇ ಪ್ರಸಿದ್ಧಿಯನ್ನು ಕೂಡ ನಾನು ಪಡೆದಿದ್ದೇನೆ ಎನ್ನುವ ಸಂತೋಷ ನನಗಿದೆ. ಇದಕ್ಕೂ ಒಂದು ಬಲವಂತ ಕಾರಣ ಇದ್ದೇ ಇದೆ. ಉಳಿದವರ ಹಾಗಲ್ಲವೇ ಅಲ್ಲ. ನಾನು ವೈದಿಕವಾದಂತ ಕರ್ಮಾಂಗದಲ್ಲಿಯೂ ಎತ್ತಿದ ಕೈ ನಾನು ಎನ್ನುವುದಾಗಿ ಹೇಳಿಕೊಳ್ಳುವುದಕ್ಕೆ ನನಗೆ ಹೆಮ್ಮೆ ಎನ್ನುತ್ತದೆ. ಹಾಗೆ ಯಜ್ಞಯಾಗಾದಿಗಳನ್ನು ನಡೆಸಬೇಕು ಅಂತಾದ್ರೆ ಅಧ್ವರ್ಯ ನನ್ನದೇ. ಬ್ರಹ್ಮಸ್ಥಾನದಲ್ಲೇ ಕುಳಿತುಕೊಂಡು ಯಜ್ಞಕ್ಕೆ ಆಹುತಿಯ ಮೊದಲಾದವುಗಳನ್ನು ಹಾಕುವಾಗ ಮಂತ್ರ ಮೂಲಕವಾಗಿ ಅರ್ಪಣೆಯನ್ನು ನಾನು ಮಾಡುವ. ಉಳಿದವರು ಯಾರು ಹಾಗಲ್ಲವೇ ಅಲ್ಲ. ಹಿಂಗಡೆಯಲ್ಲಿ ಕೂತುಕೊಳ್ಳುವುದು, ಬೇರೆಯೊಬ್ಬ ಮಂತ್ರವನ್ನು ಹೇಳುವುದು, ಯಜ್ಞಕ್ಕೆ ಆಹುತಿಯನ್ನು ಹಾಕುವುದು. ನಾನು ಹಾಗಲ್ಲ. ಬೃಹಸ್ಪತಿಯೇ ಹೆಚ್ಚು ಕಡಿಮೆ ಮಾತಾಡಿದ್ರೆ ಅವನಿಗೆ ನೀತಿಯನ್ನು ಹೇಳುವಂತಹ ಸಾಮರ್ಥ್ಯವನ್ನು ಹೊಂದಿದವ ನಾನು. ಸ್ವಾಮಿ, ನನ್ನ ಕುರಿತು ಮಾತ್ರ ಹೇಳಿಕೊಳ್ಳುವುದಲ್ಲ. ನನಗೊಬ್ಬಳು ಹೆಂಡತಿ ಇದ್ದಾಳೆ, ಹೆಸರು ಕುಮುದೆ ಎನ್ನುವುದಾಗಿ. ಮತ್ತೆ ಪತಿವ್ರತೆಯರ ಸಾಲಿನಲ್ಲಿ ಯಾರು ಅಗ್ರಮಾನ್ಯರು ಅಂತ ಕೇಳಿದ್ರೆ ನನ್ನ ಹೆಂಡತಿ ಹೇಳುವುದಾಗಿ ಹೇಳಿಕೊಳ್ಳುವುದಕ್ಕೆ ನನಗೆ ಹೆಮ್ಮೆ ಆಗ್ತದೆ, ಆನಂದ ಆಗ್ತದೆ. ಹಾಗಂತ ಇವತ್ತಿನ ದಿವಸ ಹೊರಟದ್ದು ಎಲ್ಲಿಗೆ ಅಂತ ಕೇಳಿದ್ರೆ ಇಲ್ಲಿಗಲ್ಲ, ಹೊರಟದ್ದು ಕೆಳಗೆ ಹೊರಟವ ನಾನು. ಕೆಳಗೆ ಅಂತಂದ್ರೆ ಎಲ್ಲಿ? ಪಾತಾಳಕ್ಕೆ. ಮೇಲೂ ಹೋಗ್ತೇವೆ, ಕೆಳಗೂ ಹೋಗ್ತೇವೆ. ಇತ್ತಿತ್ತಲಾಗಿ ನಮಗೆ ಪುರುಸೊತ್ತೆ ಇಲ್ಲ ಸ್ವಾಮಿ. ಎಲ್ಲೇ ನೋಡಿ ಯಜ್ಞ ಯಾಗಾದಿಗಳು, ಹೋಮ ಹವನಾದಿಗಳು ನಡೆಯಬೇಕು ಅಂತಾದ್ರೆ ಪ್ರತಿಯೊಬ್ಬರಿಂದಲೂ ಕರೆ ನಮಗೆ. ನೀವೇ ಬರಬೇಕು, ನಿಮ್ಮ ಆಧ್ವರ್ಯದಲ್ಲೇ ಆಗ್ಬೇಕು, ಸಂಪೂರ್ಣವಾಗಿ ಚಂದಗಾಣಿಸಿಕೊಡಬೇಕು ಅಂತ ವೀಳಯವನ್ನು ಕೊಡ್ತಾರೆ. ಅದನ್ನ ಪಡೆದು ನಾನು ಯಜ್ಞವನ್ನ ಸಾಂಗೋಪಸಾಂಗವಾಗಿ ನೆರವೇರಿಸಿ ಬರುವುದು. ಹೆಂಡತಿಗೆ ಹೇಳಿದ್ದೇನೆ, ಇವತ್ತು ಹೋಗುವುದು, ನಾಳೆ ಯಜ್ಞ, ನಾಡಿದು ಬರ್ತೇನೆ ಎನ್ನುವುದಾಗಿ ಜಾಗ್ರತೆಯನ್ನು ಕೂಡ ಹೇಳಿದ್ದೇನೆ. ತಡ ಮಾಡುವುದಲ್ಲ, ಆದಷ್ಟು ಬೇಗ ಸಾಗ್ತೇನೆ ಮಾತಾಡಕ್ಕೆ. ಶಿವನು ಭಿಕ್ಷಕ್ಕೆ ಬಂದ ಧನ್ಯನಾದಿ ಕರುಣ
ಕಮಲ ದಿನಕರ. ನಾನೇ. ಖಂಡಿತ ಹೌದು. ಹ? ಕಾರಣ ಏನು? ಮಹಾತ್ಮರು ನೀವು. ಹ, ನಿಮ್ಮನ್ನ ನೋಡುವುದಕ್ಕೆ, ಹ, ನಿಮ್ಮನ್ನ ಕಾಣುವುದಕ್ಕೆ ಹ. ಜನ್ಮ ಜನ್ಮಾಂತರದ ಪುಣ್ಯ ಈ ಬೇಕಂತ. ಮಹಾತ್ಮರ ದರ್ಶನವೇ ಹಾಗೆ. ಸತ್ಯ ಹೋಗಿ ನೋಡ್ತೇನೆ ಅಂತಂದ್ರೆ ನೋಡ್ಲಿಕ್ಕೆ ಆಗುವುದಿಲ್ಲ. ಆಗುದಿಲ್ಲ. ಹೌದು, ಕಾಯ್ಬೇಕು. ಕಾಲ ಅನ್ನೋದು ಬರಬೇಕು. ಹೌದು. ಈಗ ಸತ್ಯ ಹೇಳಬೇಕು. ಏನು? ಕಾಲ ಎನ್ನುವುದು ನನ್ನ ಪಾಲಿಗೆ ಒದಗಿ ನೀನು ಬಂದಿದೆ. ಯೋಗ ನೋಡು ಮಹಾರಾಯ, ನನ್ನ ದರ್ಶನ ಆಗುವುದಕ್ಕೆ ಹಾ ಅಲ್ವಾ? ಹೌದು. ನೋಡು. ಮಹಾತ್ಮ ಮುನಿವ ಹ, ರೇಣ್ಯ ತತ್ವ ಕಮಲ ದಿನಕರ. ಹೌದು ಹೌದು. ಅಂತಹ ಜನ. ಹೌದು. ಮುನಿಗಳಲ್ಲಿ ಉತ್ತಮರು ನೀವು ಹ. ಸ್ವಾಮಿ. ಏನು? ಅನ್ಯ ಭಾವ ಬೇಡ ಯುಕುತಿ. ಅಂದರೆ ಮತ್ತೊಬ್ಬರನ್ನ ಜ್ಯೇಷ್ಠ, ಹ್ಮ್, ಇನ್ನೊಬ್ಬ ಕನಿಷ್ಠ, ಹ್ಮ್, ಹೆಚ್ಚು ಕಡಿಮೆ ಹ್ಮ್. ಎನ್ನುವುದೇ ಇಲ್ಲಂತೆ. ಇಲ್ವೇ ಇಲ್ಲ, ನಮಗೆ ಅದು ಇಲ್ವೇ ಇಲ್ಲ, ಎಲ್ಲವೂ ಸಮಾನ ಅಂತ. ಹಾ, ಸಮಾನ ದೃಷ್ಟಿಯಿಂದ ನೋಡುವವರು ನೀವು. ಈ ಕಾಲದಲ್ಲಿ ನಿಮ್ಮನ್ನ ಕಂಡು ನಾನು ಧನ್ಯನಾಗಿದ್ದೇನೆ. ಒಳ್ಳೇದಾಯ್ತು. ಅಷ್ಟೇ ಅಲ್ಲ, ಮತ್ತೆ ಬಹಳ ಸೋತಿದ್ದೇನೆ, ದಣಿದಿದ್ದೇನೆ. ನೀನು ಸೋತವನ? ಹೌದು, ಸೋತವನ ನೀನು? ಸತ್ಯ ಹೌದು. ಸೋತು ಹೋಗಿದ್ಯಾ ನೀನು? ಅಂದ್ರೆ ನಿಮ್ಮ ಅತ್ತ ದೇಹದಲ್ಲಿ ಅಲ್ಲ, ಯಾವುದ್ರಲ್ಲಿ ಸೋತದ್ದು ಅಂತ ನನಗೆ ಗೊತ್ತಾಗುದಿಲ್ಲ ಮಾರ್ರೆ. ಕಾರಣ ಏನು? ಕೈ ಕಾಲು ಸೋಲುತ್ತಾ ಇದೆ. ದೇಹ ವಿಷ. ಹೌದು. ಆಮೇಲೆ ಆದ ಕಾರಣ ಗ್ರಾಸವನ್ನ ನೀಡಬೇಕು, ನನ್ನನ್ನ ಸಲಹಬೇಕು, ರಕ್ಷಣೆ ಮಾಡಬೇಕು. ಮಹತ್ವರೇ ಅಲ್ಲ, ನೀವೇ ಇಲ್ಲದ ಪ್ರದೇಶದಲ್ಲಿ ಹೋಗಿ ನೀನನ್ನು ಕೇಳಿದಾಗ ಆಯ್ತಲ್ಲ ಮಹಾರಾಯ. ಮರುಳುತ್ತಿರಕ ಏನ ನೋರೆವೆಯ ಗ್ರಾಸವೆನುತ ಅರುಹಲೇಕೆ ಎಂದೋಳಿತ ತೆರುವುದೆನಗೆ ಗ್ರಾಸ ತೆರುವುದೆನಗೆ ಗ್ರಾಸವೆನುತ ಅರುಹಲೇಕೆ ಎಂದೋಳಿತ ನಿರತನಾಗಿ ಹರುಷದಿಂದ ಯಜ್ಞಕ್ಕೆನುತ ನಿರತನಾಗಿ ಕೋಪಿನಿಂದ ತೆರುವುದೆನಗೆ ಗ್ರಾಸವೆನುತ ಅರುಹಲೇಕೆ ಎಂದೋಳಿತ ತೆರುವುದೆನಗೆ ಗ್ರಾಸ ಎನ್ನುತ್ತ ಅರುವಲೇಕೆ ಎನ್ನುತ್ತಿದ್ದ.
ಯಜ್ಞ